ದಸರಾ ಉದ್ಘಾಟಕರನ್ನ ಸಿಎಂ ಡಿಕೆಶಿ ತೀರ್ಮಾನಿಸಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದಸರಾ 2026ರ ಕಾರ್ಯಕಾರಿ ಸಭೆಯಲ್ಲಿ ದಸರಾ ಉದ್ಘಾಟಕರನ್ನು ಸಿಎಂ ಡಿಕೆಶಿ ನಿರ್ಧಾರ ಮಾಡ್ತಾರೆ ಅಂತ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದಸರಾ 2026ರ ಕಾರ್ಯಕಾರಿ ಸಭೆಯಲ್ಲಿ ಉಪಸಮಿತಿ ಆಯ್ಕೆ, ಜಿಲ್ಲೆಯ ಎಲ್ಲಾ ಶಾಸಕರನ್ನು ಸಭೆಯಲ್ಲಿ ಪಾಲ್ಗೊಳ್ಳಲು ಸಲಹೆ ನೀಡಿದ್ದಾರೆ. ಈ ಬಾರಿ 17 ಉಪಸಮಿತಿಗಳಿವೆ ಅಂತ ಮಾಹಿತಿ ನೀಡಿದ್ದಾರೆ ಸಚಿವ ಯತೀಂದ್ರ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪಾ ಅಂತಂದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂತಹ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಒಂದು ಸಲಹೆಗಳನ್ನು ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನ ನಾವು ಪರಿಗಣಿಸಿ ಯಾವುದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತೆ ಕಾರ್ಯಕಾರಿ ಸಮಿತಿ ಉಪಸಮಿತಿಗಳನ್ನ ರಚನೆ ಮಾಡಿ ಅದಕ್ಕೆ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷನಾಗಿ ಮತ್ತು ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದ್ದೇವೆ. ಎಷ್ಟು ಉಪಸಮಿತಿಗಳಿಗೆ 17 ಉಪಸಮಿತಿಗಳಿವೆ. ಇನ್ನೊಂದು ಹೊಸ ಉಪಸಮಿತಿ ಆಗ್ಬೋದು. ಕಂಬಳ ಏನಾದ್ರು ಮಾಡ್ಬೇಕು ಅಂತ ತೀರ್ಮಾನ ಆಗ್ತಾರೆ, ಅದಕ್ಕೊಂದು ಉಪಸಮಿತಿಯನ್ನ ಮಾಡ್ಬೇಕಾಗುತ್ತೆ. ಈಗಾಗಲೇ ನೋಡಿದ್ದಾರೆ. ಅಕಸ್ಮಾತ್ ಏನಾದ್ರು ಕಂಬಳ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸ್ಥಳನೂ ಕೂಡ ನೋಡಿದ್ದಾರೆ. ಸಾತ್ಗಳಲ್ಲಿ ಎಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡ್ಬೇಕು ಅನ್ಕೊಂಡಿದೀವಿ, ಆ ಜಾಗದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅವ್ರದ್ದು ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪಾ ಅಂತಂದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿಗೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸುವಂತಹ ಒಂದು ಅಜೆಂಡಾ ಇತ್ತು. ಅದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಅವ್ರನ್ನೆಲ್ಲ ಕರೆದು ಮತ್ತೊಮ್ಮೆ ಒಂದು ಸಲಹೆಗಳನ್ನ ಪಡೆಯಲಾಗಿತ್ತು. ಸೊ ಅವ್ರ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವ್ರ ಸಲಹೆಗಳನ್ನ ನಾವು ಪರಿಗಣಿಸಿ ಯಾವುದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷ ಅದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತೆ ಕಾರ್ಯಕಾರಿ ಸಮಿತಿ ಉಪಸಮಿತಿಗಳನ್ನ ರಚನೆ ಮಾಡಿ ಅದಕ್ಕೆ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷನಾಗಿ ಮತ್ತು ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದ್ದೇವೆ. ಎಷ್ಟು ಉಪಸಮಿತಿಗಳಿಗೆ 17 ಉಪಸಮಿತಿಗಳಿವೆ. ಇನ್ನೊಂದು ಹೊಸ ಉಪಸಮಿತಿ ಆಗ್ಬೋದು. ಕಂಬಳ ಏನಾದ್ರು ಮಾಡ್ಬೇಕು ಅಂತ ತೀರ್ಮಾನ ಆಗ್ತಾರೆ, ಅದಕ್ಕೊಂದು ಉಪಸಮಿತಿಯನ್ನ ಮಾಡ್ಬೇಕಾಗುತ್ತೆ. ಈಗಾಗಲೇ ನೋಡಿದ್ದಾರೆ. ಅಕಸ್ಮಾತ್ ಏನಾದ್ರು ಕಂಬಳ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸ್ಥಳನೂ ಕೂಡ ನೋಡಿದ್ದಾರೆ. ಸಾತ್ಗಳಲ್ಲಿ ಎಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡ್ಬೇಕು ಅನ್ಕೊಂಡಿದೀವಿ, ಆ ಜಾಗದಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅವ್ರದ್ದು ಒಂದು ಸಭೆ ಇತ್ತು. ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಇದ್ದಿದ್ದೇನಪ್ಪಾ ಅಂತಂದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಉಪಸಮಿತಿಗಳನ್ನು ರಚನೆ ಮಾಡಿ ಆ ಉಪಸಮಿತಿಗಳಿಗೆ ನಮ್ಮ ಅಧಿಕಾರಿಗಳನ್ನ ಕಾರ್ಯಾಧ್ಯಕ್ಷಗಳು ಮತ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿಯೊಂದು ಉಪಸಮಿತಿ